अय्यप्पा स्वामींची माळ घालण्यास पालकांनी परवानगी दिली नाही, या कारणामुळे मन दुखावलेल्या 14 वर्षाच्या मुलाने आत्महत्या केल्याची हृदयद्रावक घटना बेळगाव जिल्ह्यातील रामदुर्ग तालुक्यातील गडदकेरी येथे घडली आहे. मृत मुलाचे नाव धरणेश असं असून त्यालाही अय्यप्पा स्वामींची दीक्षा घ्यायची व माळ धारण करायची इच्छा होती. ही इच्छा त्याने कुटुंबियांसमोर व्यक्त केली. मात्र वय लहान असल्यानं किंवा इतर काही कारणांमुळे कुटुंबियांनी यास संमती दिली नाही. यामुळे अत्यंत दुःखी आणि व्यथित झालेल्या धरणेशने घरात कोणीही नसताना गळफास घेऊन जीवन संपवलं. मुलाच्या मृत्यूची बातमी कळताच कुटुंबियांचा आक्रोश हृदय पिळवटून टाकणारा होता. माळ घालू नको असं सांगितल्यामुळे तो इतका टोकाचा निर्णय घेईल असं स्वप्नातही वाटलं नव्हतं, असं म्हणत कुटुंबीय अश्रू ढाळत आहेत. संपूर्ण गडदकेरी परिसरामध्ये शोककळा पसरली आहे. ತರ್ನೇಶಿ ದುರ್ಗಪ್ಪ ಹಲಿಗೆ ಅಂತೇಳಿ ಮನ್ಯಾಗ ತಾಯಿ ಕೂಡ ಸ್ವಲ್ಪ ಒಗದಾಳ ಮಾಡ್ಕಿಸಿಂದ ಮನ್ಯಾಗ ತಾಯಿ ಮಾತು ಮೀರಿ ನಿನ್ನೆ 6 ಗಂಟೆ ಸುಮಾರು ಸೂಸೈಡ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಾನ. ಆಮೇಲೆ ಅಲ್ಲಿಂದ ಓಣಿ ಆಜು ಬಾಜು ಇರುವಂಥವ್ರು ಎಲ್ಲ ವ್ಯಕ್ತಿಗಳು ಕುಡಿಕಿಸಿಂದ ಅವನ್ನ ನೇಳು ಹಾಕೊಂಡಿದ್ದು ಬಿಡಿಸ್ಕೊಂಡು ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆಗೆ ಸೇರ್ಸ್ಯಾರು. ನಂತರ ಸರ್ಕಾರಿ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಪಡೆದ ಆ ನಂತರ ಇಲ್ಲಿಂದ ಅಪ್ಟ್ಯಾವ್ರ ದವಾಖಾನಿಗೆ ಹೋದ್ಕೂಲೇನ ಅಲ್ಲಿ ಬೆಳಿಗ್ಗೆ 4ರಿಂದ 4:30ಗೆ ತೀರ್ಕೊಂಡು. ಕಾರಣ ಏನಂತಂದ್ರ ತಾಯಿ ಅಯ್ಯಪ್ಪನ ಮಾಲಿ ಹಾಕೋತೀನಂತ ಚಳಿ ಐತಿ, ಮತ್ತು ನಿನಗೆ ಹಾಸ್ಟೆಲ್ ಊಟ ಯಾಕಂದ್ರೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡು, ಮುಂದೆ ಚಳಿ ಐತಿ, ಭಾಳ ಚಳಿ ಬೇಡ, ಮುಂದಿನ ವರ್ಷ ಬೇಕಾದ್ರೆ ಚಳಿ ಕಡಿಮೆದಾಗ ಹಾಕೊಳ್ಳಂತೆ, ಮಾಲಿ ಹಾಕೊಳ್ಳಂತೆ, ಅಯ್ಯಪ್ಪನ ದರ್ಶನ ಮಾಡುವಂತೆ. ಈ ಕಾರಣಕ್ಕಾಗಿ ತಾಯಿ ಕೂಡ ಇದನ್ನ ಮಾಡ್ಕೊಂಡ ಮನಸ್ತಾಪನೆ ಮಾಡ್ಕೊಂಡ ತನ್ನಷ್ಟಕ್ಕೆ ತಾನ ಸೂಸೈಡ್ ಮಾಡ್ಕೊಂಡ. ಹುಡುಗಂದು ವಯಸ್ಸು 14 ವರ್ಷ. 14 ವರ್ಷ. ಮುಂದೆ ಈಗ ಆಗ ಹೋಗುವಂತ ಮಕ್ಕಳು ಇದನ್ನ ಸರಿಯಾಗಿ ಗಮನಿಸ್ಬೇಕು ಮುಂದೆ. ಯಾಕಂದ್ರೆ ತಂದೆ ತಾಯಿ ಮಕ್ಕಳಿಗೆ ಹೇಳ್ಬೇಕಾದ್ರೆ ಯಾರೋ ಒಂದು ಒಳ್ಳೆ ರೀತಿಗೆ ಮಕ್ಕಳಿಗೆ ಹೇಳಿರ್ತಾರೋ, ಆ ಮಕ್ಕಳು ಅದನ್ನ ಅಪಾರ್ಥ ಮಾಡ್ಕೊಂಡ ಮುಂದೆ ಈ ಮಟ್ಟಕ್ಕೆ ಯಾರು ದಯವಿಟ್ಟು ಆ ಮಕ್ಕಳು ಮುಂದುವರಿಬಾರ್ದು ಅನ್ನುವಂಥದ್ದು ನನ್ನೊಂದು ಹೇಳಿಕೆ. या प्रकरणी रामदुर्ग जनस्नेही पोलीस ठाण्यामध्ये गुन्हा दाखल करण्यात आलाय. किरकोळ कारणांवरून आजही तरुण पिढी अशा टोकाच्या निर्णयाकडे वळत असल्याची बाब चिंताजनक असल्याचं मत व्यक्त केलं जात आहे. निखिल पत्तार, KMM मराठी, रामदुर्ग.